ಪ್ರಿಯಾಂಕ್ ಖರ್ಗೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ ಅವರನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿಚಾರವಾಗಿ ಅವರು ಈ ರೀತಿಯಾಗಿ ಮಾತಾಡಿದ್ದಾರೆ. ಅವರನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ ಅಂತೇಳಿ ಸಿಸಿ ಪಾಟೀಲ್ ಅವರು ವ್ಯಂಗ್ಯವಾಡಿದ್ದಾರೆ ಬೆಂಗಳೂರಲ್ಲಿ. ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಏನಂತ ಹೇಳಿದ್ರೆ ಇಂಟರ್ಫಿಯರ್ ಆಗ್ತಿದ್ದಾರೆ ಅಂತ ಹೇಳಿ ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಮೇಲೆ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರಿಗೆ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯನ ಅಲ್ಲ. ಅದೊಂದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ. ಅದು ಗಾಡಿ ನಡಕ್ಕೆಟ್ಟು ರಿಪೇರಿ ಹಾಕವು. ಅದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ, ರಿಪೇರಿ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಅವ್ರ ಬಗ್ಗೆ ನಾನು ಪ್ರಶ್ನೆ ಕೇಳಬೇಡ. ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಏನಂತ ಹೇಳಿದ್ರೆ ಇಂಟರ್ಫಿಯರ್ ಆಗ್ತಿದ್ದಾರೆ ಅಂತ ಹೇಳಿ ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಮೇಲೆ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರಿಗೆ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯನ ಅಲ್ಲ. ನೋಡಿ, ನಿನ್ನೆ ಅಷ್ಟೇ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಯಿತು. ಆ ಲೋಕಾರ್ಪಣೆ ಆಗ್ತಾ ಇದ್ದಂತೆ ಅದರಲ್ಲಿ ಒಂದಷ್ಟು ಪಾಲಿಟಿಕ್ಸ್ ಜೋರಾಗಿ ಕೇಳಿ ಬಂತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ಕೊಟ್ಟಿರಲಿಲ್ಲ. ಈ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳಿಗೆ ಆಹ್ವಾನ ನೀಡಲ್ಲ, ಜಮ್ಮು ಕಾಶ್ಮೀರದಲ್ಲಿ ಸೇತುವೆಯನ್ನ ನಿರ್ಮಿಸಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಸೇತುವೆ ಮೇಲೆ ಧ್ವಜ ಹಿಡಿದು ಪೋಸ್ ಕೊಟ್ಟವರು ಯಾರು ಅಂತ ಇದ್ದಾರೆ. ಕೇಂದ್ರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಅವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಇದು ಬಿಡ್ರಿ, ಪ್ರೆಸಿಡೆಂಟ್ಗೆ ಪ್ರೋಟೋಕಾಲ್ ಇಟ್ಕೊಳ್ಳಂಗಿಲ್ಲ. ಅವರು ಪ್ರೆಸಿಡೆಂಟ್ಗೆ ಪ್ರೋಟೋಕಾಲ್ ಇಟ್ಕೊಳ್ಳಂಗಿಲ್ಲ. ಈಗ ಮೊನ್ನೆ ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು, ನಾವ್ ಹೇಳಿದ ತಕ್ಷಣ ನೀವೆಲ್ಲರೂ ಅವ್ರ ವಿರುದ್ಧ ಹೇಳ್ತೀವಿ ಅಂತ ಯಾವ ಪ್ರೋಟೋಕಾಲ್ ಎಲ್ಲಿದೆ ಅವ್ರದ್ದು? ಈಗ ಮುಖ್ಯಮಂತ್ರಿ ಅವರು ಆ ರೀತಿ ಹೇಳಿದ್ಮೇಲೆ ನಾನು ಅದನ್ನ ಹೆಂಗ್ ಕೌಂಟರ್ ಕೊಡ್ಲಿ? ಇಲ್ಲ ಅಂತ ಹೇಳಕ್ ಬರುತ್ತಾ? ಮುಖ್ಯಮಂತ್ರಿ ಹೇಳಿದ್ರೆ ಸ್ಪಷ್ಟೀಕರಣ ಮುಖ್ಯಮಂತ್ರಿ ಕೊಡ್ತಾನೆ ಇದ್ದಾರೆ. ಬಿಜೆಪಿ ಇದಕ್ಕೂ ಈಗ ಏನಾಗಿದೆ ಅಂತಂದ್ರೆ ಎಲ್ಲದಕ್ಕೂ ಒಂದು ನ್ಯೂಸ್ ಮಾಡಬೇಕು, ಮಾತಾಡಬೇಕು. ಬೇರೆ ನ್ಯೂಸ್ ಏನಿದೆ ದೇಶದಲ್ಲಿ? ಹೆಂಗ್ ನ್ಯೂಸ್ ಹೆಂಗ್ ನಡಿಬೇಕು ಬಿಜೆಪಿ ಅವರಿಗೆ? ಇದೇ ನ್ಯೂಸ್ ನಡಿಬೇಕು. ಸರ್, ಇನ್ನೊಂದ್ ಕಡೆ ಹಿಜಾಕ್ ಮಾಡಿದ್ರ ಬಿಜೆಪಿ ಅವರು ಕಾರ್ಯಕ್ರಮ ಅವರೇ ಕ್ರೆಡಿಟ್ ಅವ್ರಿಗೆ ಹೋಯ್ತಾ ಅಂತ ಅಲ್ಲ, ಇಡೀ ದೇಶದ ಮೊನ್ನೆ ದೊಡ್ಡ ಬ್ರಿಡ್ಜ್ ಉದ್ಘಾಟನೆ ಆಯ್ತಲ್ಲ ಜಮ್ಮು ಕಾಶ್ಮೀರ್ನಾಗ, ಒಂದೇ ಫ್ಲಾಗ್ ಹಿಡ್ಕೊಂಡು ಹೋದ್ರಲ್ಲ, ಅದು ಯಾರು ಮಾಡಿರೋದು? ಅದು ಒಂದೇ ಸಿಂಗಲ್ ಸೋಲೋ ಫೋಟೋ ಶೂಟ್ ಇತ್ತಲ್ಲ, ಅಲ್ಲಿ ಯಾವ್ದು ರಾಜ್ಯದ ಮುಖ್ಯಮಂತ್ರಿ ಇಲ್ಲ ಏನ್ರಿ? ಇದೆಲ್ಲ ನೋಡ್ತಿರೋದು, ಇನ್ನೇನ್ ನೋಡ್ತೀರಿ? ಪ್ರಿಯಾಂಕ್ ಖರ್ಗೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ ಅವರನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿಚಾರವಾಗಿ ಅವರು ಈ ರೀತಿಯಾಗಿ ಮಾತಾಡಿದ್ದಾರೆ. ಅವರನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ ಅಂತೇಳಿ ಸಿಸಿ ಪಾಟೀಲ್ ಅವರು ವ್ಯಂಗ್ಯವಾಡಿದ್ದಾರೆ ಬೆಂಗಳೂರಲ್ಲಿ. ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಏನಂತ ಹೇಳಿದ್ರೆ ಇಂಟರ್ಫಿಯರ್ ಆಗ್ತಿದ್ದಾರೆ ಅಂತ ಹೇಳಿ ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಮೇಲೆ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರಿಗೆ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯನ ಅಲ್ಲ. ಅದೊಂದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ. ಅದು ಗಾಡಿ ನಡಕ್ಕೆಟ್ಟು ರಿಪೇರಿ ಹಾಕವು. ಅದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ, ರಿಪೇರಿ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಅವ್ರ ಬಗ್ಗೆ ನಾನು ಪ್ರಶ್ನೆ ಕೇಳಬೇಡ. ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಏನಂತ ಹೇಳಿದ್ರೆ ಇಂಟರ್ಫಿಯರ್ ಆಗ್ತಿದ್ದಾರೆ ಅಂತ ಹೇಳಿ ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಮೇಲೆ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರಿಗೆ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯನ ಅಲ್ಲ. ನೋಡಿ, ನಿನ್ನೆ ಅಷ್ಟೇ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಯಿತು. ಆ ಲೋಕಾರ್ಪಣೆ ಆಗ್ತಾ ಇದ್ದಂತೆ ಅದರಲ್ಲಿ ಒಂದಷ್ಟು ಪಾಲಿಟಿಕ್ಸ್ ಜೋರಾಗಿ ಕೇಳಿ ಬಂತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ಕೊಟ್ಟಿರಲಿಲ್ಲ. ಈ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳಿಗೆ ಆಹ್ವಾನ ನೀಡಲ್ಲ, ಜಮ್ಮು ಕಾಶ್ಮೀರದಲ್ಲಿ ಸೇತುವೆಯನ್ನ ನಿರ್ಮಿಸಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಸೇತುವೆ ಮೇಲೆ ಧ್ವಜ ಹಿಡಿದು ಪೋಸ್ ಕೊಟ್ಟವರು ಯಾರು ಅಂತ ಇದ್ದಾರೆ. ಕೇಂದ್ರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಅವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಇದು ಬಿಡ್ರಿ, ಪ್ರೆಸಿಡೆಂಟ್ಗೆ ಪ್ರೋಟೋಕಾಲ್ ಇಟ್ಕೊಳ್ಳಂಗಿಲ್ಲ. ಅವರು ಪ್ರೆಸಿಡೆಂಟ್ಗೆ ಪ್ರೋಟೋಕಾಲ್ ಇಟ್ಕೊಳ್ಳಂಗಿಲ್ಲ. ಈಗ ಮೊನ್ನೆ
ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು ನಾವ್ ಹೇಳಿದ ತಕ್ಷಣ ನೀವೆಲ್ಲರೂ ಅವ್ರ ವಿರುದ್ಧ ಹೇಳ್ತೀವಿ ಅಂತ ಯಾವ ಪ್ರೋಟೋಕಾಲ್ ಎಲ್ಲಿದೆ ಅವ್ರದ್ದು? ಈಗ ಮುಖ್ಯಮಂತ್ರಿ ಅವರು ಆ ರೀತಿ ಹೇಳಿದ್ಮೇಲೆ ನಾನು ಅದನ್ನ ಹೆಂಗ್ ಕೌಂಟರ್ ಕೊಡ್ಲಿ? ಇಲ್ಲ ಅಂತ ಹೇಳಕ್ ಬರುತ್ತಾ? ಮುಖ್ಯಮಂತ್ರಿ ಹೇಳಿದ್ರೆ ಸ್ಪಷ್ಟೀಕರಣ ಮುಖ್ಯಮಂತ್ರಿ ಕೊಡ್ತಾನೆ ಇದ್ದಾರೆ. ಬಿಜೆಪಿ ಅವರು ಇದಕ್ಕೂ ಈಗ ಏನಾಗಿದೆ ಅಂತಂದ್ರೆ ಎಲ್ಲದಕ್ಕೂ ಒಂದು ನ್ಯೂಸ್ ಮಾಡಬೇಕು, ಮಾತಾಡಬೇಕು. ಬೇರೆ ನ್ಯೂಸ್ ಏನಿದೆ ದೇಶದಲ್ಲಿ? ಹೆಂಗ್ ನ್ಯೂಸ್ ಹೆಂಗ್ ನಡಿಬೇಕು ಬಿಜೆಪಿ ಅವರಿಗೆ? ಇದೇ ನ್ಯೂಸ್ ನಡಿಬೇಕು ಸರ್. ಎಲ್ಲೊಂದ್ ಕಡೆ ಹೈಜಾಕ್ ಮಾಡಿದ್ರ ಬಿಜೆಪಿ ಅವರು ಕಾರ್ಯಕ್ರಮನ ಅವರೇ ಕ್ರೆಡಿಟ್ ಅವ್ರಿಗೆ ಹೋಯ್ತಾ ಅಂತ. ಅಲ್ಲ, ಇಡೀ ದೇಶದ ಮೊನ್ನೆ ದೊಡ್ಡ ಬ್ರಿಡ್ಜ್ ಉದ್ಘಾಟನೆ ಆಯ್ತಲ್ಲ ಜಮ್ಮು ಕಾಶ್ಮೀರ್ನಾಗ, ಒಂದೇ ಫ್ಲಾಗ್ ಹಿಡ್ಕೊಂಡು ಹೋದ್ರಲ್ಲ, ಅದು ಯಾರು ಮಾಡಿರೋದು? ಅದು ಒಂದೇ ಸಿಂಗಲ್ ಸೋಲೋ ಫೋಟೋ ಶೂಟ್ ಇತ್ತಲ್ಲ, ಅಲ್ಲಿ ಯಾವ್ದು ರಾಜ್ಯದ ಮುಖ್ಯಮಂತ್ರಿ ಇಲ್ಲ ಏನ್ರಿ? ಇದೆಲ್ಲ ನೋಡ್ತಾರೆ, ಇನ್ನೇನ್ ನೋಡ್ತಾರೆ? ಪ್ರಿಯಾಂಕ್ ಖರ್ಗೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ, ಅವರನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿಚಾರವಾಗಿ ಅವರು ಈ ರೀತಿಯಾಗಿ ಮಾತಾಡಿದ್ದಾರೆ. ಅವರನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ ಅಂತೇಳಿ ಸಿಸಿ ಪಾಟೀಲ್ ಅವರು ವ್ಯಂಗ್ಯವಾಡಿದ್ದಾರೆ ಬೆಂಗಳೂರಲ್ಲಿ. ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಏನಂತ ಹೇಳಿದ್ರೆ ಇಂಟರ್ಫಿಯರ್ ಆಗ್ತಿದ್ದಾರೆ ಅಂತ ಹೇಳಿ ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಮೇಲೆ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯನ ಅಲ್ಲ. ಅದೊಂದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ. ಅದು ಗಾಡಿ ನಡಕ್ಕೆಟ್ಟು ರಿಪೇರಿ ಆಕಾವು. ಅದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ, ರಿಪೇರಿ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಅವ್ರ ಬಗ್ಗೆ ನಾನು ಪ್ರಶ್ನೆ ಕೇಳಬೇಡ್ರಿ. ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಏನಂತ ಹೇಳಿದ್ರೆ ಇಂಟರ್ಫಿಯರ್ ಆಗ್ತಿದ್ದಾರೆ ಅಂತ ಹೇಳಿ ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಮೇಲೆ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯನ ಅಲ್ಲ. ನೋಡಿ, ನಿನ್ನೆ ಅಷ್ಟೇ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಯಿತು. ಆ ಲೋಕಾರ್ಪಣೆ ಆಗ್ತಾ ಇದ್ದಂತೆ ಅದರಲ್ಲಿ ಒಂದಷ್ಟು ಪಾಲಿಟಿಕ್ಸ್ ಜೋರಾಗಿ ಕೇಳಿ ಬಂತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ಕೊಟ್ಟಿರಲಿಲ್ಲ. ಈ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳಿಗೆ ಆಹ್ವಾನ ನೀಡಲ್ಲ, ಜಮ್ಮು ಕಾಶ್ಮೀರದಲ್ಲಿ ಸೇತುವೆಯನ್ನ ನಿರ್ಮಿಸಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಸೇತುವೆ ಮೇಲೆ ಧ್ವಜ ಹಿಡಿದು ಪೋಸ್ ಕೊಟ್ಟವರು ಯಾರು ಅಂತ ಇದ್ದಾರೆ. ಕೇಂದ್ರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಅವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಇದು ಬಿಡ್ರಿ, ಪ್ರೆಸಿಡೆಂಟ್ಗೆ ಪ್ರೋಟೋಕಾಲ್ ಇಟ್ಕೊಳ್ಳಂಗಿಲ್ಲ ಅವರು. ಪ್ರೆಸಿಡೆಂಟ್ಗೆ ಪ್ರೋಟೋಕಾಲ್ ಇಟ್ಕೊಳ್ಳಂಗಿಲ್ಲ. ಈಗ ಮೊನ್ನೆ ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು ನಾವ್ ಹೇಳಿದ ತಕ್ಷಣ ನೀವೆಲ್ಲರೂ ಅವ್ರ ವಿರುದ್ಧ ಹೇಳ್ತೀವಿ ಅಂತ ಯಾವ ಪ್ರೋಟೋಕಾಲ್ ಎಲ್ಲಿದೆ ಅವ್ರದ್ದು? ಈಗ ಮುಖ್ಯಮಂತ್ರಿ ಅವರು ಆ ರೀತಿ ಹೇಳಿದ್ಮೇಲೆ ನಾನು ಅದನ್ನ ಹೆಂಗ್ ಕೌಂಟರ್ ಕೊಡ್ಲಿ? ಇಲ್ಲ ಅಂತ ಹೇಳಕ್ ಬರುತ್ತಾ? ಮುಖ್ಯಮಂತ್ರಿ ಹೇಳಿದ್ರೆ ಸ್ಪಷ್ಟೀಕರಣ ಮುಖ್ಯಮಂತ್ರಿ ಕೊಡ್ತಾನೆ ಇದ್ದಾರೆ. ಬಿಜೆಪಿ ಅವರು ಇದಕ್ಕೂ ಈಗ ಏನಾಗಿದೆ ಅಂತಂದ್ರೆ ಎಲ್ಲದಕ್ಕೂ ಒಂದು ನ್ಯೂಸ್ ಮಾಡಬೇಕು, ಮಾತಾಡಬೇಕು. ಬೇರೆ ನ್ಯೂಸ್ ಏನಿದೆ ದೇಶದಲ್ಲಿ? ಹೆಂಗ್ ನ್ಯೂಸ್ ಹೆಂಗ್ ನಡಿಬೇಕು ಬಿಜೆಪಿ ಅವರಿಗೆ? ಇದೇ ನ್ಯೂಸ್ ನಡಿಬೇಕು ಸರ್. ಎಲ್ಲೊಂದ್ ಕಡೆ ಹೈಜಾಕ್ ಮಾಡಿದ್ರ ಬಿಜೆಪಿ ಅವರು ಕಾರ್ಯಕ್ರಮನ ಅವರೇ ಕ್ರೆಡಿಟ್ ಅವ್ರಿಗೆ ಹೋಯ್ತಾ ಅಂತ. ಅಲ್ಲ, ಇಡೀ ದೇಶದ ಮೊನ್ನೆ ದೊಡ್ಡ ಬ್ರಿಡ್ಜ್ ಉದ್ಘಾಟನೆ ಆಯ್ತಲ್ಲ ಜಮ್ಮು ಕಾಶ್ಮೀರ್ನಾಗ, ಒಂದೇ ಫ್ಲಾಗ್ ಹಿಡ್ಕೊಂಡು ಹೋದ್ರಲ್ಲ, ಅದು ಯಾರು ಮಾಡಿರೋದು? ಅದು ಒಂದೇ ಸಿಂಗಲ್ ಸೋಲೋ ಫೋಟೋ ಶೂಟ್ ಇತ್ತಲ್ಲ, ಅಲ್ಲಿ ಯಾವ್ದು ರಾಜ್ಯದ ಮುಖ್ಯಮಂತ್ರಿ ಇಲ್ಲ ಏನ್ರಿ? ಇದೆಲ್ಲ ನೋಡ್ತಾರೆ, ಇನ್ನೇನ್ ನೋಡ್ತಾರೆ? ಪ್ರಿಯಾಂಕ್ ಖರ್ಗೆ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ, ಅವರನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಚಿವ ಸಿಸಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿಚಾರವಾಗಿ ಅವರು ಈ ರೀತಿಯಾಗಿ ಮಾತಾಡಿದ್ದಾರೆ. ಅವರನ್ನ ರಿಪೇರಿ ಮಾಡೋದಕ್ಕೆ ಸಾಧ್ಯವಿಲ್ಲ, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ ಅಂತೇಳಿ ಸಿಸಿ ಪಾಟೀಲ್ ಅವರು ವ್ಯಂಗ್ಯವಾಡಿದ್ದಾರೆ ಬೆಂಗಳೂರಲ್ಲಿ. ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಏನಂತ ಹೇಳಿದ್ರೆ ಇಂಟರ್ಫಿಯರ್ ಆಗ್ತಿದ್ದಾರೆ ಅಂತ ಹೇಳಿ ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಮೇಲೆ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯನ ಅಲ್ಲ. ಅದೊಂದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ. ಅದು ಗಾಡಿ ನಡಕ್ಕೆಟ್ಟು ರಿಪೇರಿ ಆಕಾವು. ಅದು ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಗಾಡಿ, ರಿಪೇರಿ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ಅವ್ರ ಬಗ್ಗೆ ನಾನು ಪ್ರಶ್ನೆ ಕೇಳಬೇಡ್ರಿ. ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಏನಂತ ಹೇಳಿದ್ರೆ ಇಂಟರ್ಫಿಯರ್ ಆಗ್ತಿದ್ದಾರೆ ಅಂತ ಹೇಳಿ ಶಿವಾನಂದ ಪಾಟೀಲ್ ಪ್ರಿಯಾಂಕ್ ಖರ್ಗೆ ಮೇಲೆ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಬಗ್ಗೆ ಮಾತನಾಡುವಷ್ಟು ದೊಡ್ಡ ಮನುಷ್ಯನ ಅಲ್ಲ. ನೋಡಿ, ನಿನ್ನೆ ಅಷ್ಟೇ ಸಿಗಂದೂರು ಸೇತುವೆ ಲೋಕಾರ್ಪಣೆ ಆಯಿತು. ಆ ಲೋಕಾರ್ಪಣೆ ಆಗ್ತಾ ಇದ್ದಂತೆ
ಅದರಲ್ಲಿ ಒಂದಷ್ಟು ಪಾಲಿಟಿಕ್ಸ್ ಜೋರಾಗಿ ಕೇಳಿಬಂತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ಕೊಟ್ಟಿರಲಿಲ್ಲ. ಈ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟ್ರಪತಿಗಳಿಗೆ ಆಹ್ವಾನ ನೀಡಲ್ಲ, ಜಮ್ಮು ಕಾಶ್ಮೀರದಲ್ಲಿ ಸೇತುವೆಯನ್ನ ನಿರ್ಮಿಸಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ಸೇತುವೆ ಮೇಲೆ ಧ್ವಜ ಹಿಡಿದು ಪೋಸ್ ಕೊಟ್ಟವರು ಯಾರು ಅಂತ ಇದ್ದಾರೆ. ಕೇಂದ್ರದ ವಿರುದ್ಧ ಸಚಿವ ಸಂತೋಷ್ ಲಾಡ್ ಅವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ಇದು ಬಿಡ್ರಿ, ಪ್ರೆಸಿಡೆಂಟಿಗೆ ಪ್ರೋಟೋಕಾಲ್ ಇಟ್ಕೊಳ್ಳಂಗಿಲ್ಲ ಅವರು. ಪ್ರೆಸಿಡೆಂಟಿಗೆ ಪ್ರೋಟೋಕಾಲ್ ಇಟ್ಕೊಳ್ಳಂಗಿಲ್ಲ. ಈಗ ಮೊನ್ನೆ ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು, ನಾವ್ ಹೇಳಿದ ತಕ್ಷಣ ನೀವೆಲ್ಲರೂ ಅವ್ರ ವಿರುದ್ಧ ಹೇಳ್ತೀವಿ ಅಂತ ಯಾವ ಪ್ರೋಟೋಕಾಲ್ ಎಲ್ಲಿದೆ ಅವ್ರದ್ದು? ಈಗ ಮುಖ್ಯಮಂತ್ರಿ ಅವರು ಆ ರೀತಿ ಹೇಳಿದ್ಮೇಲೆ ನಾನು ಅದನ್ನ ಹೆಂಗ್ ಕೌಂಟರ್ ಕೊಡ್ಲಿ? ಇಲ್ಲ ಅಂತ ಹೇಳಕ್ ಬರುತ್ತಾ? ಮುಖ್ಯಮಂತ್ರಿ ಹೇಳಿದ್ರೆ ಸ್ಪಷ್ಟೀಕರಣ ಮುಖ್ಯಮಂತ್ರಿ ಕೊಡ್ತಾನೆ ಇದ್ದಾರೆ. ಬಿಜೆಪಿ ಅವರು ಇದಕ್ಕೂ ಈಗ ಏನಾಗಿದೆ ಅಂತಂದ್ರೆ ಎಲ್ಲದಕ್ಕೂ ಒಂದು ನ್ಯೂಸ್ ಮಾಡಬೇಕು, ಮಾತಾಡಬೇಕು. ಬೇರೆ ನ್ಯೂಸ್ ಏನಿದೆ ದೇಶದಲ್ಲಿ? ಹೆಂಗ್ ನ್ಯೂಸ್ ಹೆಂಗ್ ನಡಿಬೇಕು? ಬಿಜೆಪಿ ಅವರಿಗೆ ಇದೇ ನ್ಯೂಸ್ ನಡಿಬೇಕು. ಸರ್, ಇನ್ನೊಂದ್ ಕಡೆ ಹಿಜಾಕ್ ಮಾಡಿದ್ರ ಬಿಜೆಪಿ ಅವರು ಅಂತ ಕಾರ್ಯಕ್ರಮನ ಅವರೇ ಕ್ರೆಡಿಟ್ ಅವ್ರಿಗೆ ಹೋಯ್ತಾ ಅಂತ. ಅಲ್ಲ, ಇಡೀ ದೇಶದ ಮೊನ್ನೆ ದೊಡ್ಡ ಬ್ರಿಡ್ಜ್ ಉದ್ಘಾಟನೆ ಆಯ್ತಲ್ಲ ಜಮ್ಮು ಕಾಶ್ಮೀರ್ನಾಗ, ಒಂದೇ ಫ್ಲಾಗ್ ಹಿಡ್ಕೊಂಡು ಹೋದ್ರಲ್ಲ, ಅದು ಯಾರು ಮಾಡಿರೋದು? ಅದು ಒಂದೇ ಸಿಂಗಲ್ ಸೋಲೋ ಫೋಟೋ ಶೂಟ್ ಇತ್ತಲ್ಲ, ಅಲ್ಲಿ ಯಾವ್ದು ರಾಜ್ಯದ ಮುಖ್ಯಮಂತ್ರಿ ಇಲ್ಲ ಏನ್ರಿ? ಇದೆಲ್ಲ ನೋಡ್ತಿರೋದು, ಇನ್ನೇನ್ ನೋಡ್ತೀರಿ?